ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ದ. 100 ರೂಪಾಯಿಗೆ ಡಿಕೆ ಶಿವಕುಮಾರ್ ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ದ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಆರೋಪವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸುದೀರ್ಘವಾಗಿ ಪ್ರೆಸ್ ಮೀಟ್ ನಲ್ಲಿ ಆರೋಪವನ್ನ ಇವತ್ತು ರಮೇಶ್ ಜಾರಕಿಹೊಳಿ ಮಾಡಿದ್ರು. ಅದರಲ್ಲಿ ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿನೂ ಒಂದು ವಿಷಯವನ್ನ ಅವರು ಪ್ರಸ್ತಾಪ ಮಾಡಿರೋದು. 100 ರೂಪಾಯಿಗೆ ಡಿಕೆ ಶಿವಕುಮಾರ್ ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ದ. ಡಿಕೆ ಶಿವಕುಮಾರ್ ಮೊದಲು ಎಲ್ಲಿದ್ರು, ರಾಜಕಾರಣಕ್ಕೆ ಹೆಂಗ್ ಬಂದ್ರು, ಆ ಸೀರೆಗಳನ್ನ ಇಟ್ಕೊಂಡೇ ಅವರು ರಾಜಕಾರಣ ಮಾಡ್ತಿರೋದು. ಅವರಿಗೆ ನೈತಿಕತೆನೇ ಇಲ್ಲ ಎಲೆಕ್ಷನ್ಗೆ ನಿಲ್ಲೋದಕ್ಕೆ. ಒಂದಿಷ್ಟು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿ ಸವಾಲನ್ನು ಹಾಕಿ ಹರಿಹಾಯ್ದ್ರು ಇವತ್ತು ರಮೇಶ್ ಜಾರಕಿಹೊಳಿ. ಇದಿಷ್ಟೇ ಅಲ್ಲ, ನನ್ನ ವೈಯಕ್ತಿಕ ಜೀವನವನ್ನ ಆತ ಹಾಳು ಮಾಡಿಬಿಟ್ಟ ಅಂತ ಏಕವಚನದಲ್ಲೇ ವಾಗ್ದಾಳಿನೂ ನಡೆಸಿದ್ರು. ಇತಿಹಾಸ ಕಾಂಗ್ರೆಸ್ ಬಗ್ಗೆ ಸವಾಲ್ ಅದೇ. ಇಂಥ ಸಿಡಿ ಗ್ಯಾಂಗ್ನ ಬ್ಲ್ಯಾಕ್ ಮೇಲರ್ನ ಇಂಥ ಫ್ರಾಡ್ನ ಇಟ್ಕೊಂಡು ರಾಜಕೀಯ ಮಾಡ್ತೀರಾ? ಪಕ್ಷದ ಯಾರೇ ಬರ್ಬೋದು, ರಾಜಕಾರಣದ ಜನತೆಯನ್ನೆಲ್ಲ ತೀರ್ಮಾನ ಕೊಟ್ಟಂತ ಜನ ಓಟ್ ಹಾಕಾರ ನಿರ್ಣಯ ತಗೋತಾರ. ಬಿಜೆಪಿ ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ಬೇರೆ ನಾ ತಪ್ಪಿ ಏನಾರ ಅಕಸ್ಮಾತ್ ಇಂಥ ಸಿಡಿ ಮಾಸ್ಟರ್ ಅಧಿಕಾರ ಸಿಕ್ಕ ಪರಿಸ್ಥಿತಿ ರಾಜ್ಯದ ವಿಚಾರ ಮಾಡಿ ಅವ್ರ ಜೀವನ ಅವ್ನ ಹಿಂದೆ ನೋಡ್ರಿ. ಅವ ಫಸ್ಟ್ ಮೊದಲು ಕನಕಪುರದಲ್ಲಿ ಬ್ಲೂ ಫಿಲ್ಮ್ ತೋರಿಸಿದ್ದವ. ಬ್ಲೂ ಫಿಲ್ಮ್ ತೋರಿಸಿದ 100 ರೂಪಾಯಿ ಟಿಕೆಟ್ ಆ ಟೈಮ್ದಲ್ಲಿ. ಇದು 78-80 ವಿಷಯ ಆತನ. ಅದು ಪೇಪರಲ್ಲಿ ಬಂದೈತೆ. ಶ್ರೀಧರ್ ಅವನ ಉದ್ಯೋಗ ಆದಿತ್ತು. ಅವನು ಮೊದಲು ಇದೆಲ್ಲ ರಾಜಕೀಯ ವರ್ಗ ಮೊದಲೇ ಕನಕಪುರದಲ್ಲಿ ಸಾದಾ ಮನುಷ್ಯದಾಗ ಥಿಯೇಟರ್ನಲ್ಲಿ ರಾಸಿ ವಿಸಿಪಿ ಬಂದಿತ್ತು. ಅವಾಗ ದೊಡ್ಡ VCR ವಿಸಿಪಿ ಅಂತ ಟೈಮ್ 100 ರೂಪಾಯಿ ಕೊಟ್ಕೊಡು. ಅವಾಗ ಆ ಟೈಮ್ ಟಿಕೆಟ್ 100 ರೂಪಾಯಿ. ರಾತ್ರಿ 12 ಬ್ಲೂ ಫಿಲ್ಮ್ ತೋರಿಸಿದ ಡಿಕೆ ಶಿವಕುಮಾರ್. ಪೇಪರ್ಲಿ ಬಂದತ್ತ ಸುದ್ದಿದು. ಅದಕ್ಕೆ ದಯವಿಟ್ಟು ಇನ್ನು ಪ್ರಶ್ನೆ ಮಾಡೋದಿಲ್ಲ. ನಮ್ಗೆ ವರಿಷ್ಠರು ಹೇಳು ಮಾಡೋದಿಲ್ಲ. ಪಕ್ಷ ಇತಿಹಾಸ ಕಾಂಗ್ರೆಸ್ ಬಗ್ಗೆ ಸವಾಲ್ ಅದೇ. ಇಂಥ ಸಿಡಿ ಗ್ಯಾಂಗ್ನ ಬ್ಲ್ಯಾಕ್ ಮೇಲರ್ನ. ಇನ್ನು ರಮೇಶ್ ಜಾರಕಿಹೊಳಿ ಒಂದು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಅದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಡಿಯೋದಲ್ಲಿ ಕೋಟಿ ವ್ಯವಹಾರದ ಪ್ರಸ್ತಾಪ ಮಾಡಿದ್ರು. ಇನ್ಫ್ಯಾಕ್ಟ್ ಬೆಳಿಗ್ಗೆನೆ ಅವರು ಸುದ್ದಿಗೋಷ್ಠಿ ನಡೆಸುವಾಗ ಅದನ್ನು ರಿಲೀಸ್ ಮಾಡಬೇಕಾಗಿತ್ತು, ಆದರೆ ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಆಡಿಯೋದಲ್ಲಿರುವಂತ ವಿಷಯವನ್ನ ಬೆಳಿಗ್ಗೆನೆ ಪ್ರೆಸ್ ಮೀಟ್ ಅಲ್ಲಿ ಅವರು ಹೇಳಿದ್ರು. ಮತ್ತೆ ಅವರು ಸುದ್ದಿಗೋಷ್ಠಿ ನಡೆಸಿ ಆಡಿಯೋನ ರಿಲೀಸ್ ಮಾಡಿದ್ದಾರೆ. ನನ್ನ ಮೇಲೆ ರೇಡ್ ಆದಾಗ ಅಂದ್ರೆ ಡಿಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಿರೋದು. ಡಿಕೆ ಶಿವಕುಮಾರ್ ಮನೆ ಮೇಲೆ ರೇಡ್ ಆದಾಗ 40ರಿಂದ 50 ಕೋಟಿ ಹಣ ಸೀಸ್ ಆಗಿದೆ. ದುಬೈನಲ್ಲಿ ಒಂದು ಮನೆ ಇದೆ, ಲಂಡನ್ನಲ್ಲಿ, ಮುಂಬೈನಲ್ಲಿ, ದೆಹಲಿಯಲ್ಲೆಲ್ಲ ಒಂದು ಫ್ಲಾಟ್ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅಂದ್ರೆ ಆ ವ್ಯವಹಾರದ ಬಗ್ಗೆ ಈ ಆಡಿಯೋ ಇದೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹೇಳ್ತಿರೋದು. ರಮೇಶ್ ಜಾರಕಿಹೊಳಿಯಿಂದ ಆಡಿಯೋ ಬಿಡುಗಡೆಯಾಗಿದೆ. ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋನ ಈಗ ರಮೇಶ್ ಜಾರಕಿಹೊಳಿ ರಿಲೀಸ್ ಮಾಡಿರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈಗ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಎನ್ನಲಾದಂತ ಒಂದು ಆಡಿಯೋವನ್ನ ರಮೇಶ್ ಜಾರಕಿಹೊಳಿ ರಿಲೀಸ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬೆಳಗಿನ ಪ್ರೆಸ್ ಮೀಟ್ ಅಲ್ಲೇ ಆಡಿಯೋದಲ್ಲಿ ಇರುವಂತ ವಿಷಯವನ್ನ ಸಮಗ್ರವಾಗಿ ಅವ್ರು ಹೇಳ್ಬಿಟ್ಟಿದ್ರು. ಬಟ್ ಇವಾಗ ಆಡಿಯೋ ರಿಲೀಸ್ ಆಗಿದೆ. ಅದ್ರ ಜೊತೆಯಲ್ಲಿ ಯಾವ ಮಟ್ಟದಿಂದ ಅವರು ರಾಜಕಾರಣಕ್ಕೆ ಬಂದ್ರು, ಯಾವ ತರ ಬೆಳೆದ್ರು, ಏನೆಲ್ಲ ವ್ಯವಹಾರಗಳನ್ನ ಮಾಡಿದ್ದಾರೆ, ಇಷ್ಟು ಹಣ ಆಸ್ತಿ ಸಂಪತ್ತು ಮಾಡಿದ್ ಎಲ್ಲಿಂದ ಅಂತ ಹೇಳಿ ಒಂದಿಷ್ಟು ಗಂಭೀರ ಆರೋಪಗಳನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ಅಂದ್ರೆ ಇದು ನೋಡ್ತಾ ಇದ್ರೆ ಸೇಡಿನ ರಾಜಕಾರಣ ರಾಜ್ಯದಲ್ಲಿ ಮುಂದುವರಿಯುತ್ತಾ, ಜೊತೆಗೆ ಎಲೆಕ್ಷನ್ ಬರ್ತಾ ಇದ್ದಂಗೆ ಒಂದೊಂದೇ ಆರೋಪ ಪ್ರತ್ಯಾರೋಪಗಳು ಈ ವಿಷಯದಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆಯಬಹುದು? ಶರ್ಮಿತಾ ಶೆಟ್ಟಿ, ಈಗಾಗಲೇ ರಮೇಶ್ ಜಾರಕಿಹೊಳಿ ಹೇಳಿದಾಗೆ ನನ್ನನ್ನು ಹೇಗೆ ನಾನು ಸಚಿವನಾಗಿ ಕೆಲಸ ಮಾಡ್ತಿರುವಾಗ ನನ್ನನ್ನು ಸಮಯ ನೋಡಿ ನನ್ನನ್ನು ಹೊಡೆದ್ರು, ಸಮಯ ನೋಡಿ ಸಿಡಿ ರಿಲೀಸ್ ಮಾಡಿ ನನ್ನ ಭವಿಷ್ಯವನ್ನ ಹಾಳು ಮಾಡಿದ್ರು. ಅದಕ್ಕಾಗಿ ನಾನು ಕೂಡ ಇಷ್ಟು ದಿನ ಕಾಯ್ದಿದ್ದೆ. ಈಗ ಚುನಾವಣೆ ಹತ್ರ ಬಂದಿದ್ದೆ. ಹೀಗಾಗಿ ನಾನು ಏನು ಡಿಕೆ ಶಿವಕುಮಾರ್ ವಿರುದ್ಧ ಇರತಕ್ಕಂಥ ಆರೋಪಗಳ ದಾಖಲೆಗಳನ್ನು ಬಿಡುಗಡೆ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಇವರು ಹೇಳಿದ ಕೆಲವೇ ಗಂಟೆಗಳಲ್ಲಿ ಈಗ ಒಂದು 19 ಸೆಕೆಂಡ್ನ ಒಂದು ಆಡಿಯೋ ರಿಲೀಸ್ ಆಗಿರ್ತಕ್ಕಂಥದ್ದು. ಆಡಿಯೋದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಎನ್ನುವಂತ ಸಂಭಾಷಣೆ ಇದೆ. ಏನು ನನ್ನ ಮನೆ ದುಬೈ, ಲಂಡನ್ ಮತ್ತು
ಮುಂಬೈನಲ್ಲೂ ಕೂಡ ಫ್ಲಾಟ್ ಇದೆ ಮತ್ತು ನನ್ನ ಮನೆಯ ಮೇಲೆ ಏನು IT ದಾಳಿಯ ಸಂದರ್ಭದಲ್ಲಿ 40ರಿಂದ 50 ಕೋಟಿ ರೂಪಾಯಿ ಸಿಕ್ಕಿತ್ತು ಅಂತ ಹೇಳಿ ನೇರವಾಗಿ ಅವರು ಹೇಳಿರ್ತಕ್ಕಂಥದ್ದು. ಈ ಆಡಿಯೋ ರಿಲೀಸ್ ಆದ ಬಳಿಕ, ಆಡಿಯೋ ಬಿಡುಗಡೆ ಬಳಿಕ ರಮೇಶ್ ಜಾರಕಿಹೊಳಿ ಮತ್ತೆ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ಮಾಡಿರ್ತಕ್ಕಂಥದ್ದು. DK ಶಿವಕುಮಾರ್ 100 ರೂಪಾಯಿಗೆ ಬೆಳಗ್ಗೆ ಏನು ಕನಕಪುರದಲ್ಲಿ ಜನರಿಗೆ ಬ್ಲೂ ಫಿಲ್ಮ್ ತೋರಿಸಿದ್ರು ಅಂತೇಳಿ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅದೇ ರೀತಿ ಏನು ಇದು CD ಗ್ಯಾಂಗ್ ನ ಕ್ಯಾಪ್ಟನ್ DK ಶಿವಕುಮಾರ್ ಅಂತ ಹೇಳಿ ಈಗ ರಮೇಶ್ ಜಾರಕಿಹೊಳಿ ಒಂದು ಏನು DK ಶಿವಕುಮಾರ್ ವಿರುದ್ಧ ಮುಗಿಬಿದ್ದಿರ್ತಕ್ಕಂಥದ್ದು. DK ಶಿವಕುಮಾರ್ ವಿರುದ್ಧ ಅನೇಕ ಆರೋಪಗಳನ್ನ ರಮೇಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಚುನಾವಣಾ ಹೊತ್ತಲ್ಲಿ ಈ ಒಂದು ಕಾಂಗ್ರೆಸ್ ಬಿಜೆಪಿ ನಡುವಿನ ಸಂಘರ್ಷಕ್ಕೆ ಈ ಒಂದು ಆರೋಪಗಳು ಕಾರಣವಾಗುವ ಎಲ್ಲಾ ಸ್ಪಷ್ಟ ಸೂಚನೆ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ರಮೇಶ್ ಜಾರಕಿಹೊಳಿಗೆ ಇನ್ನು ಸುಗಂಧಿ ಏನ್ ಮೆಸೇಜ್ ಕೊಡಕ್ ಹೊರಟಿದ್ದಾರೆ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರು? ಅಂದ್ರೆ ತನ್ನ ವೈಯಕ್ತಿಕ ಜೀವನವನ್ನ DK ಶಿವಕುಮಾರ್ ಹಾಳು ಮಾಡ್ಬಿಟ್ಟ ಅಂತ ಏಕವಚನದಲ್ಲಿ ಹೇಳ್ತಾರೆ. ಜೊತೆಗೆ ಸ್ವಪಕ್ಷೀಯರದ್ದು ಕೂಡ CD ಮಾಡಿಟ್ಕೊಂಡಿದ್ದಾನೆ ಆತ ಅಂತಾನು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ. ಯಾಕಂದ್ರೆ ಶ್ರವಣ್ ದೇವನಹಳ್ಳಿ ಮನೆ ಮೇಲೆ ರೇಡ್ ಆದಾಗ ಸ್ವಪಕ್ಷೀಯರದ್ದು ಇದೆ ಅಂತ ಹೇಳಿ, ಅಂದ್ರೆ ರಾಜಕೀಯವಾಗಿ ಫ್ರಮ್ ದ ಡೇ ಒನ್ ಅವರು ಬೆಳೀತಾ ಇದ್ದಾಗಿಂದ ಹಿಡಿದು ಇಲ್ಲಿ ತನಕ ಇದೇ ತರ ಒಂದು ವ್ಯವಹಾರಗಳನ್ನ ಅಥವಾ ಬ್ಲಾಕ್ ಮೇಲ್ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಸಂದೇಶನ ಖಂಡಿತವಾಗ್ಲೂ ಶರ್ಮಿಳಾ ಶೆಟ್ಟಿ DK ಶಿವಕುಮಾರ್ ಅವರನ್ನ ಚುನಾವಣೆ ಹೊತ್ತಲ್ಲಿ ಅವರನ್ನ ಡ್ಯಾಮೇಜ್ ಮಾಡಕ್ಕೆ ರಮೇಶ್ ಜಾರಕಿಹೊಳಿ ಈಗ ಪ್ರಯತ್ನವನ್ನ ಆರಂಭಿಸಿರ್ತಕ್ಕಂಥದ್ದು. ಚುನಾವಣೆ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಯಾಕಂದ್ರೆ ಚುನಾವಣೆಗೆ ಇನ್ನು 3-4 ತಿಂಗಳಿದೆ. ಹೀಗಾಗಿ ಈಗಲೇ ರಮೇಶ್ ಜಾರಕಿಹೊಳಿ ಒಂದು ತಮ್ಮ ಏನು DK ಶಿವಕುಮಾರ್ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂದ್ರೆ ರಮೇಶ್ ಜಾರಕಿಹೊಳಿ ಇವತ್ತು ಎರಡು ಸುದ್ದಿಗೋಷ್ಠಿಗಳನ್ನು ನಡೆಸಿ ಎರಡು ಸುದ್ದಿಗೋಷ್ಠಿ ಉದ್ದಕ್ಕೂ ಏನು DK ಶಿವಕುಮಾರ್ ವಿರುದ್ಧ ಅನೇಕ ಆರೋಪಗಳನ್ನ ಮಾಡಿದ್ದಾರೆ. ಜೊತೆಗೆ ಏನಂದ್ರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ DK ಶಿವಕುಮಾರ್ ಅವರ ಪತ್ನಿ ಜೊತೆಗೆ ಮಾತನಾಡಿದಂತ ಸಂಭಾಷಣೆಯು ಕೂಡ ಏನು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇದು ರಾಜಕೀಯದಲ್ಲಿ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ DK ಶಿವಕುಮಾರ್ ವರ್ಸಸ್ ರಮೇಶ್ ಜಾರಕಿಹೊಳಿ ರೀತಿ ಏನೋ ರೀತಿ ಆಗಿರ್ತಕ್ಕಂಥದ್ದು. ಇದಕ್ಕೆ DK ಶಿವಕುಮಾರ್ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತಕ್ಕಂಥದ್ದು ಈಗ ಕಾದ್ ನೋಡ್ಬೇಕು. ಜೊತೆಗೆ ಏನು DK ಶಿವಕುಮಾರ್ ಇವತ್ತು ರಾಜ್ಯದಲ್ಲಿ ಇಲ್ಲ. ಹೀಗಾಗಿ ರಮೇಶ್ ಜಾರಕಿಹೊಳಿ ಹೇಳಿಕೆಗಳಿಗೆ ಆರೋಪಗಳಿಗೆ DK ಶಿವಕುಮಾರ್ ಕೌಂಟರ್ ಕೊಟ್ಟರೆ ಇದು ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಸಂಘರ್ಷಕ್ಕೆ ಕಾರಣವಾಗುತ್ತೆ. DK ಶಿವಕುಮಾರ್ ಕೇವಲ ಬಿಜೆಪಿ ನಾಯಕರದು ಅಲ್ಲ, ಅವರ ಪಕ್ಷದಲ್ಲಿರ್ತಕ್ಕಂಥ ನಾಯಕರ ಸಿಡಿಯನ್ನ ಮಾಡಿಟ್ಕೊಂಡಿದ್ದಾರೆ. CD ಮೂಲಕವೇ ಎಲ್ಲರನ್ನ ಹೆದರಿಸ್ತಾರೆ. ಚುನಾವಣಾ ಹೊತ್ತಲ್ಲಿ ಯಾರನ್ನ ತುಳಿಯೋಕ್ಕೂ ಕೂಡ DK ಶಿವಕುಮಾರ್ ಹೇಸಲ್ಲ ಅಂತ ಹೇಳಿ ಈಗ ಅನೇಕ ಆರೋಪಗಳನ್ನ ಇವತ್ತು ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ಇದು ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಎರಡೂ ಪಕ್ಷಗಳ ನಾಯಕರ ಕಾಳಗ ಈ ಒಂದು ಚುನಾವಣೆ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಇದಕ್ಕೆ ಕಡಿವಾಣ ಹಾಕ್ತಾರ ಎರಡು ಪಕ್ಷದವರು ಅಥವಾ ಇದನ್ನ ಮತ್ತಷ್ಟು ಪುಷ್ಟಿ ಕೊಟ್ಟು ರಮೇಶ್ ಜಾರಕಿಹೊಳಿಗೆ ಬಿಜೆಪಿಯಲ್ಲಿ ಬೆಂಬಲ, DK ಶಿವಕುಮಾರ್ಗೆ ಕಾಂಗ್ರೆಸ್ ನಾಯಕರು ಬೆಂಬಲ ಕೊಡ್ತಾರಂತಕ್ಕಂಥದ್ದು ಈಗ ಪ್ರಶ್ನೆಯಾಗಿದೆ. ಒಂದು ವೇಳೆ ಇಬ್ಬರು ನಾಯಕರನ್ನ ಸಮರ್ಥನೆ ಮಾಡಿಕೊಂಡ್ರೆ ಈ ಒಂದು ವಾಗ್ಯುದ್ಧ ಮತ್ತೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಶರ್ಮಿಳಾ ಶೆಟ್ಟಿ. ಫೈನ್, ಪ್ಲೀಸ್ ಬಿ ಆನ್ಲೈನ್. ಚಂದ್ರಕಾಂತ್ ಸುಗಂಧಿ. DK ಶಿವಕುಮಾರ್ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಕ್ ಸಮರವನ್ನ ನಡೆಸಿದ್ದಾರೆ. DK ಶಿವಕುಮಾರ್ ಒಬ್ಬ ನಾಲಾಯಕ್ ರಾಜಕಾರಣಿ. DKಶಿಗೆ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ನೈತಿಕತೆನೇ ಇಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇವತ್ತು ಬಹಳಷ್ಟು ಕುತೂಹಲ ಮತ್ತೆ ನಿರೀಕ್ಷೆ ಇದ್ದಿದ್ದು ಪ್ರೆಸ್ ಮೀಟ್ ಅಲ್ಲಿ. ಈ ಹಿಂದೆ ಏನೇನು ಆರೋಪ ಮಾಡಿದ್ರು DK ಶಿವಕುಮಾರ್ ಮೇಲೆ ರಮೇಶ್ ಜಾರಕಿಹೊಳಿ, ಅದೇ ಆರೋಪನ ಇವತ್ತು ಮಾಡಿದ್ರು. ಸಾಕ್ಷಿಗಳನ್ನ ಕೊಡಬಹುದು, ಇವತ್ತು ಅದನ್ನ ರಿವೀಲ್ ಮಾಡಬಹುದು ಮಾಧ್ಯಮದ ಮುಂದೆ ಅಂತ ಒಂದು ಕುತೂಹಲ ಇತ್ತು. ನನ್ನ ಹತ್ರ ತುಂಬಾ ದಾಖಲೆಗಳಿದೆ, CD ದಾಖಲೆ ಇದೆ, ಆಡಿಯೋಸ್ ಇದೆ. ಆದ್ರೆ ನಾನು ಅದನ್ನ ಇವಾಗ ಕೊಡೋದಿಲ್ಲ. CBI ಎನ್ಕ್ವೈರಿಯನ್ನ ಮಾಡಿಸ್ಲಿ ಸರ್ಕಾರ, ಶಿಫಾರಸು ಮಾಡಲಿ, ಅದಾದ್ಮೇಲೆ ನಾನು ಅಧಿಕಾರಿಗಳ ಮುಂದೆ ಅದೆಲ್ಲ ಸಾಕ್ಷಿಗಳನ್ನ ಇಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು DKಶಿಗೆ ಮನುಷ್ಯತ್ವ ಇಲ್ಲ, ಆತ ನಾಲಾಯಕ ರಾಜಕಾರಣಿ, ನನ್ನ ವೈಯಕ್ತಿಕ ಜೀವನವನ್ನ ಹಾಳು ಮಾಡಿಬಿಟ್ಟ ಆ ಮಹಾನಾಯಕ ಅಂತ ಹೇಳಿ ಸಾಹುಕಾರ್ ಕಿಡಿತಾ ಇದ್ದಾರೆ. ಮಿಸ್ಟರ್ ಶಿವಕುಮಾರ್ ಅವ್ನು ರಾಜಕಾರಣಿ ಮಾಡಲಿಕ್ಕೆ ನಾಲಾಯಕ. ಅವ್ನು ರಾಜಕಾರಣಿ ಅನ್ನೋಕ್ಕೆ ಯೋಗ್ಯತೆ ಇಲ್ಲ. ಯಾವುದೇ ಎಷ್ಟೇ ಇದು ವೈಯಕ್ತಿಕ ಯಾವಾಗೂ ವಾರ ಮಾಡಬಾರ್ದು. ವೈಯಕ್ತಿಕ ಏನಾರು ಅವ್ರ ಜೀವನದ ತೊಂದರೆ ಆದರೆ ಅವ್ರಿಗೆ ಮದತ್ತು ಮಾಡಿ ಅವ್ರನ್ನ ದಾರಿ ತರಬೇಕಂತ ಮನುಷ್ಯತ್ವ ಇರಬೇಕು. ರಾಜಕಾರಣದಲ್ಲಿ ಷಡ್ಯಂತ್ರ ಮಾಡಿ ಒಬ್ಬರ ವೈಯಕ್ತಿಕ ಜೀವನ ಹಾಳು ಮಾಡಿ ರಾಜಕಾರಣ ಒಂದು ಮನುಷ್ಯ ರಾಜಕಾರಣಕ್ಕೆ ನಾಲಾಯಕ. ನಾನು DK ಶಿವಕುಮಾರ್ ಅವರು ನನ್ನ ಒಂದು ಮಹಿಳೆ ಮುಖಾಂತರ ನನ್ನ ತೇಜ ಮಾಡಿ 21 ಅವತ್ತು CD ರಿಲೀಸ್ ಆದಕ್ಕಂತ ಸಹ ಕೆಲವು ವಿಷಯ ಹೇಳಿದ್ದೆ ನಾನು. ಆದರೆ ಕಾನೂನು ತೊಡೆದಕ್ಕಂದ್ರೆ ನಾನು ತಪ್ಪು ಮಾಡದಿದ್ರು ಸಹಿತ ನಾವು ಒಪ್ಪಬೇಕಾಗಿದೆ. ಯಾಕಂದರೆ ಕಾನೂನಲ್ಲಿ ಈ ಕಡೆ ಸಿಕ್ಕೊಂಡು ಬಿಟ್ಟೆ ನಾವು. ಅನಿವಾರ್ಯವಾಗಿ ಕೆಲವೊಂದು ತಪ್ಪು ಮಾಡಿದ್ರು ಸಹಿತ ನಾನು ಮಾಡಿದಂತ ಹೇಳುವಂಥ ಪ್ರಸಂಗ ತಂದರು. ಯಾಕೆ ಕಾನೂನಿನಲ್ಲಿ ನಾವು ಬದುಕಬೇಕಾದ್ರೆ ಅದನ್ನು ಕೆಲವೊಂದು ವಿಷಯ ಮಾಡದಿದ್ರು ಸಹ ಒಪ್ಪಬೇಕಾಯ್ತು. ನಾವು ಒಪ್ಪಿದ್ದೀನಿ. ಆದರೆ ದೇವ್ರಿಗೆ ಗೊತ್ತು
ಇದನ್ನ ಯಾಕೆ ಹೇಳಪ್ಪ ಅಂತ ಇದು ಭಾಳ ಸೀರಿಯಸ್ ಮ್ಯಾಟರ್ ಇದೆ. ಅದಕ್ಕೂ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಈ ಒಂದು ಗ್ಯಾಂಗ್ ಅನ್ನು ಸದೆ ಬಿಡಬೇಕಾದ್ರೆ ಸಿಬಿಐ ಎನ್ಕ್ವೈರಿ ಮಾಡಿ ತಕ್ಷಣ ಕೊಡಬೇಕು ಮತ್ತು ಎಲ್ಲ ಎವಿಡೆನ್ಸ್ ಸಿಬಿಐ ಕೊಡ್ತೀನಿ. ನನ್ನ ಮೇಲೆ ಮಾಡಿದ ಅದನ್ನು ನಾನು ಚಾಲೆಂಜ್ ಮಾಡಿದ್ದೀನಿ. ಇವತ್ತು ಮುಂದಿನ ದಿನದಲ್ಲಿ ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೀನಿ. ನಾನು ಸಿಡಿ ಪಡಿಸಿದ ಮೊದಲು ಆ ಹುಡುಗಿನ ಅರೆಸ್ಟ್ ಮಾಡಬೇಕು. ಅವರು ಇದ್ದಂಥ ಇಬ್ಬರು ಹುಡುಗರು ಶ್ರವಣ್ ಮತ್ತು ನರೇಶ್ ಮತ್ತು ಕನಕ್ ಮೂಲದ ಗ್ರ್ಯಾಂಡ್ ಉದ್ಯಮಿ ಹಾಗೂ ಅವನ ಡ್ರೈವರ್ ಕೃಷ್ಣಮೂರ್ತಿ ಮತ್ತು ಮಂಡ್ಯ ಮೂಲದ ಇಬ್ಬರು ನಾಯಕರದಾರ. ಅವ್ರ ಹೆಸರು ಬಹಿರಂಗ ಹೇಳೋದಿಲ್ಲ, ನಾನು ಸಿಬಿಐ ಮುಂದೆ ಹೇಳ್ತೇನೆ. ಮಂಡ್ಯ ಮೂಲದ ಒಂದಿಬ್ಬರು ಇವರೆಲ್ಲ ಕೂಡಿ ಷಡ್ಯಂತ್ರ ಮಾಡಿ ನನ್ನ ಸಿಡಿ ಮಾಡಿ ಇವತ್ತು ಸೇದಿ ಮಾಡಿದ್ದಾರೆ. ಅದೇ ಥರ ರಾಜ್ಯದ ಮೂಲೆಗೆ 110 ಸಿಟಿ ಮಾಡಿ ರಾಜ್ಯದ ಎಲ್ಲ ನಾಯಕರು, ಎಲ್ಲ ಪಕ್ಷದ ನಾಯಕರು, ಎಲ್ಲ ಅಧಿಕಾರಿ ವರ್ಗವನ್ನು ಇವತ್ತು ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಾರೆ. ಅದು ಸಿಬಿಐ ಎನ್ಕ್ವೈರಿ ಮಾಡ್ಕೊತೀನಿ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಆಗ್ರಹ ಮಾಡ್ತೀನಿ. ಮತ್ತು ನಾನು ಇನ್ನೂ ಅನೇಕ ವಿಷಯ ಬಹಿರಂಗಪಡಿಸೋದನ್ನೇ. ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಕೋಟಿ ಕಳೆದ 4-5 ವರ್ಷದಿಂದ ಅವ್ಯವಹಾರ ಆಗಿದೆ. ಬ್ಯಾಂಕ್ ಲೋನ್ ಡೈವರ್ಟ್ ಆಗಿದೆ. ಅದಕ್ಕೆ ಆ ಶುಗರ್ ಫ್ಯಾಕ್ಟ್ರಿ ಒಂದು ಸಿಬಿಐ ಎನ್ಕ್ವೈರಿ, ಇಡಿ, ಇನ್ಕಮ್ ಟ್ಯಾಕ್ಸ್, ಒಂದು ಆ ಮಹಾನಾಯಕನ ಮಾಲೀಕತೆ ಇದ್ದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಂಥ ಫ್ಯಾಕ್ಟ್ರಿ ಸಾವಿರಾರು ಕೋಟಿ ಕಪ್ಪು ಹಣವನ್ನು ವೈಟ್ ಮಾಡ್ಕೊಂಡ್ರೆ ಅದನ್ನು ದಯವಿಟ್ಟು ಅದನ್ನು ಎಲ್ಲ ಎನ್ಕ್ವೈರಿ ಆಗಬೇಕು. ಇನ್ನೊಂದು ಗ್ರಾಮೀಣ ಶಾಸಕ ಪೆಟ್ರೋಲ್ ಹೋಗಿ ಪೂರ್ಣ ಎಲ್ಲ ಹಾಳು ಮಾಡಲು ಮುಂದೆ ಕಾಂಗ್ರೆಸ್ ಪಕ್ಷ ಹಾಳಾಗೋ ಕಾರಣ ಡಿ ಕೆ ಶಿವಕುಮಾರ್ ಕಂಪ್ನಿ ವಿಷಯಕ್ಕಣ್ಣೆ ಅಂತ ಸಂದರ್ಭ ಹೇಳ್ತೀನಿ. ಉಷಾ ಡಿ ಕೆ ಶಿವಕುಮಾರ್ ಸ್ವತಃ ಅವ್ರು ಬಂದರು ನಮ್ಮ ಹತ್ರ. ನಾನು ಡಿ ಕೆ ಕೂತಿದ್ದು, ಅಣ್ಣ ನೀವು ಬಿಟ್ಟು ಪಾರ್ಟಿ ಇಬ್ಬರು ಬಿಟ್ಟು ಹೋಗಬಾರ್ದು, ಇಬ್ಬರು ಅಣ್ಣ ತಮ್ಮದಂಗೆ ನೀವು ಯಾರೋ ಜಗಳಾಡ್ತೀವಿ, ಯಾರೋ ಜಗಳಾಡ್ತಂದ್ರೆ ಅರ್ಥ ಮಾಡ್ಕೊಳ್ಳಿ. ಉಷಾ ಮೇಡಮ್ ಡಿ ಕೆ ಶಿವಕುಮಾರ್ ಧರ್ಮಪತ್ನಿ ರಮೇಶ್ ಅಣ್ಣ ನೀ ಪಾರ್ಟಿ ಬಿಡಬೇಡ, ಇಬ್ಬರು ಕುಡಿಬೇಕು, ನೀವು ಬಿಡಬೇಡ ಅಂದಾಗ ಇಲ್ಲ ತಂಗಿ ನಾನು ನಿಮ್ಮ ಯಜಮಾನ ಸರಿ ಇಲ್ಲ, ಪಾರ್ಟಿ ಬಿಡ್ತೇನೆ ಅಂದೇನೆ. ಯಾಕೆ ಈ ಮಾತು ಹೇಳ್ದಾನೆ? ಇದು ಭಾಳ ಕುಟುಂಬದಿಂದ ಬಂದ ಜಗಳದು. ಇಷ್ಟೆಲ್ಲ ಆರೋಪ ಮಾಡಿದ್ರಲ್ಲ ರಮೇಶ್ ಜಾರಕಿಹೊಳಿ ಹಾಗೇನೆ ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ವೈಮನಸ್ಸು ಎಲ್ಲಿಂದ ಶುರುವಾಯಿತು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ಕೊಟ್ಟರು. ಶಾಂತಿ ಕೋಆಪರೇಟಿವ್ ಸೊಸೈಟಿ ವಿಷಯಕ್ಕೆ ವೈಮನಸ್ಸು ಉಂಟಾಯಿತು. ನಾನು ಸಹಕಾರ ಸಚಿವನಾಗಿದ್ದಾಗ ಫೈಲ್ ಅನ್ನ ಕಳಿಸ್ಕೊಟ್ಟಿದ್ರು ಡಿ ಕೆ ಶಿವಕುಮಾರ್, ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿದ್ರು. 66 ಎಕರೆ ಜಾಗದ ವಿಚಾರಕ್ಕೆ ಈ ಜಗಳ ಶುರುವಾಗಿದ್ದು. 10,000 ಕೋಟಿ ಆಸ್ತಿ ಬಗ್ಗೆ ವಿವಾದ ಆಗಿತ್ತು. ಫೈಲ್ ಕ್ಲಿಯರ್ ನಾನು ಮಾಡಲಿಲ್ಲ, ಕಾರಣ ಅಧಿಕಾರಿಗಳ ಹತ್ರ ಕೇಳಿದೆ ನಾನು, ಇದೇನಿದು ಫೈಲು 66 ಎಕರೆ ಅಂತ ಹೇಳಿದ್ರೆ ದೊಡ್ಡ ವಿಷಯ ಇದು. ಅದಕ್ಕೆ ಅಧಿಕಾರಿಗಳು ಹೇಳಿದ್ರು ಇದೊಂದು ದೊಡ್ಡ ಸ್ಕ್ಯಾಮ್ ಇದೆ, ಇದಕ್ಕೆ ನೀವು ಅಪ್ರೂವಲ್ ಕೊಡಬಾರ್ದು ಅಂತ ಹೇಳಿದ್ರು. ಅದನ್ನ ನಾನು ಹೋಲ್ಡ್ ಮಾಡಿದೆ. ಸೊ ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಮೇಲೆ ದ್ವೇಷ ಇದೆ, ಹಳೆಯ ದ್ವೇಷವೇ ಇದಕ್ಕೆಲ್ಲ ಕಾರಣ, ನನ್ನ ವೈಯಕ್ತಿಕ ಜೀವನವನ್ನು ಹಾಳು ಮಾಡೋದಕ್ಕೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿದ್ದಾರೆ. ಸಹಕಾರ ಸಚಿವ ಇದ್ದಾಗ ಶಾಂತಿನಗರ ಕೋಆಪರೇಟಿವ್ ಸೊಸೈಟಿ 10,000 ಕೋಟಿ ವ್ಯವಹಾರ. ಅದು 10,000 ಕೋಟಿ 66 ಎಕರೆ ಹಾರ್ಟ್ ಆಫ್ ಸಿಟಿ ಬೆಂಗಳೂರು ಇದ್ದ ಸಿಟಿ. ಆ ಕೋಆಪರೇಟಿವ್ ಮಿನಿಸ್ಟರ್ ಇದ್ದಾಗ ನನಗೆ ಫೈಲ್ ಕ್ಲಿಯರ್ ಮಾಡೋದು ಗಂಟು ಬಿದ್ದ, ನಾನು ಮಾಡಲಿಲ್ಲ. ಅಲ್ಲಿಂದ ವೈಮನ್ ಚಾಲೋ ಆದ ಮುಂದೆ. ನಾನು ಸಹಕಾರ ಸಚಿವ ಇದ್ದಾಗ ಶಾಂತಿ ಕೋಆಪರೇಟಿವ್ ಸೊಸೈಟಿ ಬೆಂಗಳೂರು ಅದು ಅಂದಾಜು 10,000 ಕೋಟಿ ಹಾಕಿತ್ತು. ಆ ಫೈಲ್ ಕ್ಲಿಯರ್ ಮಾಡೋದು ನಂಗೆ ಗಂಟು ಬಿದ್ದರು. ನಾ ಫೈಲ್ ಕ್ಲಿಯರ್ ಮಾಡಲಿಲ್ಲ. ಅಧಿಕಾರಿ ಒಳಗೆ ಮೀಟಿಂಗ್ ಕರೆದಿ ನಾನು. ಅಧಿಕಾರಿಯವರು ಹೇಳಿ ಸರ್ ಇದು ಭಾಳ ಡೇಂಜರ್ ಇದೆ, ಅದ್ರ ಕೈ ಹಚ್ಚಬಾರ್ದಾಗ ನಾ ಅದು ಏನು ಮಾಡಿದೆ ಅನುಭವ ಮಾಡಿದೆ, ನಾನು ಡಿಪಾರ್ಟ್ಮೆಂಟ್ ಕಳಿಸಿದೆ. ಅಲ್ಲಿಂದ ನಂದು ವೈಮನ್ ಚಾಲೂ ಆಯಿತು. ಸಹಕಾರ ಸಚಿವ ಇದ್ದಾಗ ಶಾಂತಿನಗರ ಕೋಆಪರೇಟಿವ್ ಸೊಸೈಟಿ. ಇನ್ನು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವೂ ಕೂಡ ರಮೇಶ್ ಜಾರಕಿಹೊಳಿ ಆಕ್ರೋಶ ವ್ಯಕ್ತಪಡಿಸಿ ಆ ವಿಷ ಕನ್ಯೆಯಿಂದಲೇ ಕಾಂಗ್ರೆಸ್ ಹಾಳಾಗಿದೆ ಅಂತ ಹೇಳಿ ಹೆಸರನ್ನ ಪ್ರಸ್ತಾಪ ಮಾಡದೆ ಟಾಂಗ್ ಅನ್ನ ಕೊಟ್ಟರು. ಕೆಲವು ಕಡೆ ಗ್ರಾಮೀಣ ಭಾಗದ ಶಾಸಕಿ, ಇನ್ನು ಕೆಲವು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ, ಕಾಂಗ್ರೆಸ್ ಹಾಳಾಗೋದಕ್ಕೆ ಡಿಕೆಶಿ ಅಂಡ್ ಅವ್ರ ಟೀಮೇ ಕಾರಣ. ಹೆಬ್ಬಾಳ್ಕರ್ ಹೆಸರನ್ನ ಕೆಲವು ಕಡೆ ಹೇಳಿದ್ದಾರೆ, ಕೆಲವು ಕಡೆ ಹೇಳದೆ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ. ನಾಳೆ ಇಲೆಕ್ಷನ್ ಟೈಮಲ್ಲಿ ಮಾಡುವಂಥ ಸಂದರ್ಭ ಇತ್ತು. ದಯವಿಟ್ಟು ಇದನ್ನೆಲ್ಲ ರಾಜ್ಯದ ಜನತೆ ಮನವಿ ಮಾಡ್ಕೋತೀನಿ. ಎಲ್ಲ ಸಮಾಜ ನಾಳೆ ಏನೋ ಜಾತಿ ಸಂಘರ್ಷ ಆದರೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ಗ್ರಾಮೀಣ ಶಾಸಕಿ. ಅದೇನೋ ಸಂಘರ್ಷ ಅದು ಏನೋ ಆಡಿಯೋ ರಿಲೀಸ್ ಆಗಿ ಏನೋ ತನಿಖೆ ಆಗಲಿ ತಪ್ಪಿದ್ರೆ ನಾನು ರುಂಡ ಕೊಡು ಟೇಬಲ್ ಮಾಡ್ತೀವಿ ನಾವು, ನಮ್ಮೇಲೆ ತಪ್ಪಿದ್ರೆ. ಅದಕ್ಕೆ ಈ ಒಂದು ದೊಡ್ಡ ಹಗರಣದೆ ದಯವಿಟ್ಟು ಮಾಡಬೇಕು. ಮತ್ತು ಅವ್ಯವಹಾರ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾವಿರಾರು ಕೋಟಿ ಕಳೆದ 4-5 ವರ್ಷದಿಂದ
ಅವ್ಯವಹಾರ ಆಗಿದೆ, ಬ್ಯಾಂಕ್ ಲೋನ್ ಡೈವರ್ಟ್ ಆಗಿದೆ. ಅದಕ್ಕೆ ಆ ಶುಗರ್ ಫ್ಯಾಕ್ಟ್ರಿ ಒಂದು CBI ಎನ್ಕ್ವೈರಿ, ED, ಇನ್ಕಮ್ ಟ್ಯಾಕ್ಸ್, ಒಂದು ಆ ಮಹಾನಾಯಕನ ಮಾಲೀಕತೆ ಇದ್ದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಂಥ ಫ್ಯಾಕ್ಟ್ರಿ ಸಾವಿರಾರು ಕೋಟಿ ಕಪ್ಪು ಹಣವನ್ನು ವೈಟ್ ಮಾಡ್ಕೊಂಡ್ರೆ ಅದನ್ನು ದಯವಿಟ್ಟು ಅದನ್ನೆಲ್ಲ ಎನ್ಕ್ವೈರಿ ಆಗಬೇಕು. ಮತ್ತು ಜಾರಕಿಹೊಳಿ ಪ್ರೆಸ್ ಮೀಟ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ, ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದಂತೆ ಜಾರಕಿಹೊಳಿ ವಿರುದ್ಧ ಗುಡುಗಿದ್ದಾರೆ ಚನ್ನರಾಜ್ ಹಟ್ಟಿಹೊಳಿ, ಲಕ್ಷ್ಮೀ ಸಹೋದರ. ಒಬ್ಬ ಶಾಸಕಿ ಬಗ್ಗೆ ಈ ತರ ಹಗುರವಾಗಿ ಮಾತಾಡಿದ್ದಾರೆ. ಈ ರೀತಿಯ ಇಲ್ಲ ಸಲ್ಲದ ಆರೋಪ ಸರಿಯಲ್ಲ ಅಂತ ಚನ್ನರಾಜ್ ಹೇಳಿದ್ದಾರೆ. ಇಡೀ ಸಹಕಾರ ಒಕ್ಕೂಟವೇ ಕರಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಹರ್ಷ ಶುಗರ್ಸ್ ನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಅವ್ರು ಹೇಳ್ದಂಗೆ ಸಾರ್ವಜನಿಕ ವಲಯದಲ್ಲೇ ದಾಖಲೆಗಳು ಸಿಗ್ತವೆ. ಯಾರು ಬೇಕಾದರೂ ಅದನ್ನ ತೆಗಿಬಹುದು, ನೋಡಬಹುದು, ವೆರಿಫಿಕೇಶನ್ ಮಾಡಬಹುದು. ಇನ್ನೊಂದು ಪ್ರಶ್ನೆಯನ್ನ ಮತ್ತೆ ಸವಾಲನ್ನ ರಮೇಶ್ ಜಾರಕಿಹೊಳಿಗೆ ಚನ್ನರಾಜ್ ಹಾಕಿದ್ದಾರೆ. ಈಗ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ವ್ಯವಹಾರದ ಬಗ್ಗೆ ಮಾತಾಡ್ತಾ ಅಲ್ಲೊಂದಿಷ್ಟು ಅಕ್ರಮ ಆಗಿದೆ, ಅವ್ಯವಹಾರ ನಡೆದಿದೆ ಅಂತೆಲ್ಲ ಆರೋಪ ಮಾಡಿದ್ರಲ್ಲ, ಹಾಗಾದ್ರೆ ನಿಮ್ಮ ಒಡೆತನದ ಸೌಭಾಗ್ಯ ಲಕ್ಷ್ಮೀ ಶುಗರ್ಸ್ ನಿಂದ ವಂಚನೆ ಆಗಿಲ್ವಾ? ಬ್ಯಾಂಕ್ನಿಂದ ವಂಚನೆ ಆಗಿದೆ, ನೀವು ಸಾಲ ತಗೊಂಡ್ರಿ, ಆ ಸಾಲದ ಹಣವನ್ನ ಏನು ಮಾಡಿದ್ರಿ? ಕೋಟಿ ಕೋಟಿ ಪಡೆದು ನೀವು ವಂಚನೆ ಮಾಡಿದೀರಾ ಅಂತ ಆರೋಪ ಮಾಡಿದ್ದಾರೆ. CD ಪ್ರಕರಣವನ್ನ ಇನ್ನೂ CBI ಕೊಟ್ಟಿಲ್ಲ. ಯಾಕೆ? ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ ಇವರು ಅವಹೇಳನ ಮಾಡಿದ್ದಾರೆ. ಇದನ್ನ ನಮ್ಮ ತಲೆ ಕಟ್ಟಪ್ ಟ್ರೈ ಮಾಡ್ತಿದ್ದಾರೆ ಅಂತಾನೂ ಚನ್ನರಾಜ್ ಹೇಳಿದ್ದಾರೆ. ಹರ್ಷ ಶುಗರ್ಸ್ ಲಿಮಿಟೆಡ್ ಸ್ಥಾಪನೆಯಾದಾಗಿಂದ ಇವತ್ತಿನವರೆಗೆ ಪಾರದರ್ಶಕವಾಗಿ ಪ್ರತಿಯೊಂದು ಬ್ಯಾಲೆನ್ಸ್ ಶೀಟ್ಗಳನ್ನು ಆಡಿಟ್ ಮಾಡಿ ಬ್ಯಾಲೆನ್ಸ್ ಶೀಟ್ಗಳನ್ನು ನಾವು ROCಗೆ ಅಪ್ಲೋಡ್ ಮಾಡಿದ್ದೀವಿ. ಸಾರ್ವಜನಿಕ ವಲಯದಲ್ಲಿ ಅದನ್ನು ಯಾರು ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇವರು ಹೇಳಿದಂಥ ಮಾತುಗಳು ಆಧಾರ ರಹಿತ. ಇವ್ರ ಹತ್ರ ದಾಖಲೆಗಳಿದ್ರೆ ದಯವಿಟ್ಟು ಮಾನ್ಯ ರಮೇಶ್ ಜಾರಕಿಹೊಳಿ ಅವರೇ, ಹರ್ಷ ಶುಗರ್ಸ್ ಕಾರ್ಖಾನೆಯಲ್ಲಿ ಕಪ್ಪು ಹಣ ಅವ್ಯವಹಾರ ಆಗಿದ್ದು ಏನಾದರೂ ದಾಖಲೆಗಳಿದ್ರೆ ಅದನ್ನು ಬಿಡುಗಡೆ ಮಾಡಿ. ಆಧಾರ ರಹಿತ ಹೇಳಿಕೆಗಳನ್ನು ನೀವು ನೀಡಬಾರದು. ಮತ್ತೆ ತಮಗೇನು ನೈತಿಕತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವರ ಒಡೆತನದ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಕೋಆಪರೇಟಿವ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ನೂರಾರು ಕೋಟಿ ಸಾಲ ತಗೊಂಡು ಆ ಸಾಲದ ಹಣವನ್ನು ಮಿಸ್ಯುಟಿಲೈಸೇಷನ್ ಮಾಡಿ ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ಇವತ್ತು ಬ್ಯಾಂಕ್ರಪ್ಸಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. NCLTಗೆ ಹೋಗಿದ್ದಾರೆ ಸೌಭಾಗ್ಯ ಲಕ್ಷ್ಮಿದವರು. ಇವರು ಒಡೆತನದ್ದು. ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದೆ. CD ಪ್ರಕರಣಕ್ಕೆ ನನಗನ್ಸಿದ ಮಟ್ಟಿಗೆ ಈಗ ಒಂದೂವರೆ ವರ್ಷದಿಂದ 2 ವರ್ಷ ಆಗ್ಲಿಕ್ಕೆ ಬಂತು. ಏನಕ್ಕೆ CBI ಇನ್ನೂವರೆಗೆ ಕೊಟ್ಟಿಲ್ಲ? ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಹಗುರವಾಗಿ ಅವಹೇಳನಕಾರಿ ಮಾತುಗಳನ್ನು ಇನ್ನೊಬ್ಬರ ಮುಂದೆ ಮಾತಾಡಿರಬಹುದು. ಅದನ್ನ ಅವರು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರಬಹುದು. ಅದು ರಮೇಶ್ ಜಾರಕಿಹೊಳಿ ಅವರ ಗಮನಕ್ಕೆ ಬಂದಾಗ ಇವತ್ತು ಅದನ್ನ ನಮ್ಮ ಮೇಲೆ ವೆಲ್ಕಮ್ ಬ್ಯಾಕ್. CD ಪ್ರಕರಣವನ್ನ CBI ತನಿಖೆಗೆ ರಾಜ್ಯ ಸರ್ಕಾರ ವಹಿಸಿದ್ರೆ ಅಧಿಕಾರಿಗಳ ಮುಂದೆ ತನ್ನ ಹತ್ರ ಇರುವಂತ ಎಲ್ಲಾ ವಿಡಿಯೋ ಮತ್ತೆ ದಾಖಲೆಗಳು, ಆಡಿಯೋಗಳನ್ನ ನಾನು ಕೊಡ್ತೀನಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ, DK ಶಿವಕುಮಾರ್ ಅಂಡ್ ಟೀಮ್ ನನ್ನ ವೈಯಕ್ತಿಕ ಜೀವನವನ್ನ ಹಾಳು ಮಾಡಿಬಿಟ್ರು, ಆತ ಒಬ್ಬ ನಾಲಾಯಕ ರಾಜಕಾರಣಿ ಅಂತೆಲ್ಲ ಗಂಭೀರವಾದಂತ ಆರೋಪಗಳನ್ನ ಮಾಡಿದ್ದಾರೆ. ಈಗ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಅವರು ಅವಹೇಳನ ಮಾಡಿದ್ದಾರೆ ಅಂತ ಚನ್ನರಾಜ್ ಆರೋಪ ಮಾಡಿದ್ರು. ಬಟ್ ಇದಕ್ಕೂ ಮುಂಚಿತವಾಗಿ ಸುದ್ದಿಗೋಷ್ಠಿ ಮಾಡಿದಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದು ಅದೆಲ್ಲ ಎಡಿಟ್ ಮಾಡ್ತಾ ಇದ್ದಾರೆ. ಹೌದು, ನಾನು ಮಾತಾಡ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡಿದ್ದೀನಿ. ಹೌದು, ಅಂದ್ರೆ ಡ್ಯಾಶ್ ಡ್ಯಾಶ್ ಈ ತರ ಪದಗಳನ್ನ ನಾನು ಯೂಸ್ ಮಾಡಿದ್ದೀನಿ. ಸೊ ಆಕೆಗೆ ಮಾತಾಡಿದ್ದನ್ನ ಕಿತ್ತೂರು ರಾಣಿ ಚೆನ್ನಮ್ಮಗೆ ನಾನು ಮಾತಾಡಿದ್ದೀನಿ ಅಂತ ಹೇಳಿ ಅದನ್ನು ಒಂದು ಆಡಿಯೋ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಅದು ವೈರಲ್ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಆ ಸಿಡಿಯಲ್ಲಿ ಇದಾಳೆ ಅಂತ ಹುಡುಗಿ ಹೇಳ್ತಾ ಇದ್ರಲ್ಲ, ಆ ಹುಡುಗಿನ ಫಸ್ಟ್ ಅರೆಸ್ಟ್ ಮಾಡಬೇಕು. ಜೊತೆಗೆ ನರೇಶ್ ಮತ್ತೆ ಶ್ರವಣ್ ಅನ್ನೋ ವ್ಯಕ್ತಿಯನ್ನ ಅರೆಸ್ಟ್ ಮಾಡದೆ ಇಡೀ ಪ್ರಕರಣ ವೃತ್ತಾಂತ ಬಯಲಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈಗ ಬೆಳಗಾವಿ ರಾಜಕಾರಣ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಜೋರಾಗೆ ನಡೀತಾ ಇದೆ. ಈ ಮಧ್ಯದಲ್ಲಿ ಬೆಳಿಗ್ಗೆಯಿಂದ ನಾವು ಗಮನಿಸ್ಕೊಂಡು ಬಂದಂಗೆ ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ಆರೋಪಗಳನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ರು. ಆದ್ರೆ ಅದಕ್ಕೆ ಪೂರಕ ಅನ್ನುವಂತ ಸಾಕ್ಷ್ಯದ ರೀತಿಯಲ್ಲಿ ಒಂದು ಆಡಿಯೋವನ್ನ ಅವ್ರು ಬಿಡುಗಡೆ ಮಾಡಿದ್ದಾರೆ. ಆದ್ರೆ DK ಶಿವಕುಮಾರ್ ಅವ್ರನ್ನ ಎದುರಿಸೋ ನಿಟ್ಟಿನಲ್ಲಿ ಏನ್ ತಯಾರಿ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ?
ಶರ್ಮಿತಾ ಶೆಟ್ಟಿ, ರಮೇಶ್ ಜಾರಕಿಹೊಳಿ ಒಂದು ವಾರದಿಂದನೂ ಹೇಳ್ತಕ್ಕಂಥದ್ದು ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ನನ್ನನ್ನು ಷಡ್ಯಂತ್ರ ಮಾಡಿ ಸಿಲುಕಿಸಲಾಗಿದೆ, ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತೇಳಿ ಅವರು ಒಂದು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಆಗ್ತೇನೆ, ನಾಳೆ ನಾಡದಲ್ಲಿ ಡೆಲ್ಲಿಗೆ ಹೋಗ್ತೇನೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಡಿ ಪ್ರಕರಣದಲ್ಲಿ ಇರ್ತಕ್ಕಂಥ ಏನು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವ್ರನ್ನ ಬೆಂಗಳೂರಿನ ಕಾಂಗ್ರೆಸ್ನ ಪದಾಧಿಕಾರಿಯೊಬ್ಬರು ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ, ಅವರ ಮನೆಯಲ್ಲೇ ಇರಿಸಿಕೊಂಡಿದ್ದಾರೆ ಮತ್ತು ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಸಂದಾಯ ಮಾಡಲಾಗಿದೆ. ಇನ್ನು ಒಟ್ಟು ಸಿಡಿ ಷಡ್ಯಂತ್ರದಿಂದ 40 ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡಲಾಗಿದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಈ ಬಗ್ಗೆ ನನ್ನ ಬಳಿ ದಾಖಲೆ ಇದೆ, ಡಿ.ಕೆ. ಶಿವಕುಮಾರ್ ಅವರ ಮಾತಾಡಿದಂತ ಆಡಿಯೋನೇ ನನ್ನ ಬಳಿ ಇದೆ, ಆದ್ರೆ ನಾನು ಅದನ್ನ ಮಾಧ್ಯಮಗಳಿಗೆ ಕೊಡಲ್ಲ, ಯಾಕಂದ್ರೆ ಅದನ್ನ ಸಿಬಿಐ ಮುಂದೆ ಪ್ರೊಡ್ಯೂಸ್ ಮಾಡ್ತೇನೆ. ನಾನು ಈ ಮಾಧ್ಯಮಗಳ ಮುಂದೆ ಆರೋಪ ಮಾಡಿ ವಾಪಸ್ ಹೋಗಲ್ಲ, ನಾನು ಗಟ್ಟಿಯಾಗಿ ನಿಂತು ಇದನ್ನ ಎದುರಿಸಕ್ಕೆ ನಾನು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ಯಾಕಂದ್ರೆ ನನ್ನ ರೀತಿ ಯಾರಿಗೂ ಕೂಡ ಈ ರೀತಿ ಸಿಡಿ ಷಡ್ಯಂತ್ರದಲ್ಲಿ ಸಿಲುಕಿಸಿ ಅವರ ರಾಜಕೀಯ ಭವಿಷ್ಯವನ್ನ ಹಾಳಾಗಬಾರ್ದು. 90ಕ್ಕೂ ಹೆಚ್ಚು ಜನರ ಸಿಡಿಗಳಲ್ಲಿ ಅದರಲ್ಲಿ IAS ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಿದ್ದಾರೆ ಮತ್ತು ರಾಜಕಾರಣಿಗಳು ಅನೇಕರಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಪಕ್ಷದಲ್ಲಿರ್ತಕ್ಕಂಥ ಅನೇಕರು ಕೂಡ ಈ ಸಿಡಿ ವಿಚಾರದಲ್ಲಿ ಸಿಲುಕಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಈ ಸಿಡಿ ಷಡ್ಯಂತ್ರದಿಂದ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನೂ ಕೂಡ ಪೊಲೀಸರು ಬಂಧನ ಮಾಡಬೇಕು ಸಿಬಿಐನವರು ಅಂತೇಳಿ ಆಗ್ರಹನ ಮಾಡಿರ್ತಕ್ಕಂಥದ್ದು. ಇವತ್ತು ಒಂದು ಆಡಿಯೋ ಕ್ಲಿಪ್ ಅನ್ನ ರಮೇಶ್ ಜಾರಕಿಹೊಳಿ ಬಿಡುಗಡೆ ಮಾಡಿದ್ದಾರೆ. ಇನ್ನು ನನ್ನ ಬಳಿ ಅನೇಕ ಪುರಾವೆಗಳಿವೆ ಅಂತ ಹೇಳಿ ಅವ್ರು ಹೇಳ್ತಕ್ಕಂಥದ್ದು. ಎಲ್ಲವನ್ನು ಕೂಡ ನಾನು ಸಿಬಿಐ ಮುಂದೆ ಪ್ರೊಡ್ಯೂಸ್ ಮಾಡ್ತೇನೆ. ಸಿಬಿಐ ಅಧಿಕಾರಿಗಳು ಒಂದು ತನಿಖೆ ಮಾಡಿದಾಗ ಈ ವಿಚಾರಗಳು ಬಹಿರಂಗ ಬರ್ತವೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಬೇಡಿಕೆಯಾಗಿದೆ. ರಮೇಶ್ ಜಾರಕಿಹೊಳಿ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಯಾವ ರೀತಿ ಪುರಸ್ಕರಿಸುತ್ತೆ ಅಂತ ಕಾದು ನೋಡಬೇಕಿದೆ. ಯಾಕಂದ್ರೆ ಯಾವುದೇ ಪ್ರಕರಣವನ್ನು ನೇರವಾಗಿ ಸಿಬಿಐ ಏನು ಅಧಿಕಾರಿಗಳು ವಹಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ರಾಜ್ಯ ಸರ್ಕಾರ ಅದನ್ನ ರೆಫರ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೇನಾದರೂ ಪ್ರತಿಕ್ರಿಯೆ ಕೊಡ್ತಾರಾ, ಮುಖ್ಯಮಂತ್ರಿಗಳ ಮೂಲಕ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಕ್ಕೆ ರಮೇಶ್ ಜಾರಕಿಹೊಳಿ ಪ್ರಯತ್ನ ಪಡ್ತಾರಾ, ಅಥವಾ ಕೇವಲ ರಾಜಕೀಯವಾಗಿ ಅಷ್ಟೇ ಏನು ಡಿ.ಕೆ. ಶಿವಕುಮಾರ್ನ ಒಂದು ರೀತಿ ಅವ್ರ ಮೇಲೆ ಆರೋಪ ಮಾಡಿ ಚುನಾವಣೆ ಹೊತ್ತಲ್ಲಿ ಡ್ಯಾಮೇಜ್ ಮಾಡಕ್ಕೆ ಪ್ರಯತ್ನ ಪಡ್ತಾರ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಇವತ್ತು ಅನೇಕ ಆರೋಪಗಳನ್ನ ಸಾಲು ಆರೋಪಗಳನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಅನೇಕ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು, ಆರೋಪಗಳಿಗೆ ಸಾಕ್ಷಿಗಳು ನನ್ನಲ್ಲಿ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಒಂದು ಜಲಕ್ ಮಾತ್ರ ನಾನು ತೋರಿಸಿದ್ದೇನೆ ನಿಮಗೆ ಅಂತ ಹೇಳಿ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಹಿಟ್ ಅಂಡ್ ರನ್ ಮಾಡಲ್ಲ, ನಾನು ಕೇವಲ ಆರೋಪ ಮಾಡಿ ಹೋಗಲ್ಲ. ಹಾಗಾಗಿ ಒಂದು ಕ್ಲಿಪ್ ಅನ್ನ ಮಾತ್ರ ನಿಮಗೆ ಕೊಡ್ತೀನಿ ಅಂತ ಹೇಳಿ ಅದನ್ನ ಕ್ಲಿಪ್ ಅನ್ನು ಕೂಡ ಇವಾಗ ರಿಲೀಸ್ ಮಾಡಿದ್ದಾರೆ ಶರ್ಮಿತಾ ಶೆಟ್ಟಿ. ಈ ಆರೋಪ ಪ್ರತ್ಯಾರೋಪ ಏನು ಅಂತ್ಯ ಯಾವಾಗ ಆಗುತ್ತೆ ಅಂದ್ರೆ ಈ ಸಿಬಿಐ ವಹಿಸಿ ಕೊಟ್ಟಾಗ ಮಾತ್ರ ಇದಕ್ಕೆ ಇತ್ಯರ್ಥ ಆಗಕ್ಕೆ ಸಾಧ್ಯ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹೇಳ್ತಕ್ಕಂಥದ್ದು. ರಮೇಶ್ ಜಾರಕಿಹೊಳಿ ಪ್ರಮುಖವಾಗಿ ಇಬ್ಬರನ್ನ ಟಾರ್ಗೆಟ್ ಮಾಡಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು, ಡಿ.ಕೆ. ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್. ಈ ಕ್ಷಣದ ಅಪ್ಡೇಟ್ಸ್ಗೆ